ಗುಡ್ ಮಾರ್ನಿಂಗ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ಇವತ್ತು ಟೈಮ್ ನೋಡ್ಬೋದು ನೀವು, 6:21 AM. ಬೆಳಗ್ಗೆ ಎಲ್ಲಿ ಹೊಂಟಾನ್ರಿಪ್ಪ ಇವ ಅಂತ ವಿಚಾರ ಮಾಡ್ಬೋದ. ಸೊ ಬಾಲೆ ದೋಸ್ತ, ಲೆಟ್ಸ್ ರೈಡ್ ಟುಡೇ and enjoy the vlog and stay tuned guys. ಥಂಡಿ ಇಲ್ಲಿ ಇರುತ್ತೆ ನೋಡ್ರಿ, ಥಂಡಿ. ನವಲೂರ್ ಬ್ರಿಡ್ಜ್. So running out of schedule, actually we planned to get out of the home at 5:30, ಆದರೆ ಲೇಟ್ ಆತ. ಇಟ್ಸ್ ನಾಟ್ ಫ್ರೀಸಿಂಗ್ ಬಟ್ ಕೋಲ್ಡ್ ಅದ ಲೈಟ್ ಆಗಿ. Ouch. ನಮ್ಮ ಫ್ರೆಂಡ್ ವೇಟ್ ಮಾಡತ್ತಾನ ನೋಡ್ರಿ. ನೋಡ್ರಿ ಅಕ್ಕ ಇದೇನಿದು ಗಿಡ ಬಗ್ಗ ಬಿಟ್ಟೈತಲ್ಲ ಅವನು. ಏನಿದು ಮಸ್ಕಿರಿ? ಇಲ್ಲಿ ರೋಡ್ ಮೇಲೆ ಸ್ವಲ್ಪ ನೆರಳು ಹಾಕಿದ ಬಿಸಿಲಾಗ ಹುಬ್ಳ್ಯಾಗ ಅಪ್ಪ ಬಿಸಿಲು ಅಪ್ಪ. ನಮ್ಮ ಹುಬ್ಳ್ಯಾಗ ಫ್ಲೈಓವರ್ ಸ್ಮಾರ್ಟ್ ಸಿಟಿ ಆಗತೈತಿ. ಸೊ ಡ್ಯೂ ಟು ದ್ಯಾಟ್ ರೀಸನ್ ಅನ್ಈವನ್ ರೋಡ್ಸ್ ನೋಡ್ಬೋದು. ಅಂಡರ್ ಕನ್ಸ್ಟ್ರಕ್ಷನ್ ರೋಡ್ಸ್. ವೀಕ್ ಸೊ ಕ್ಯಾಪ್ಷನ್ ನೋಡಿ ನೀವೆಲ್ಲರೂ, ನಿಮಗೆಲ್ಲರಿಗೂ ಗೊತ್ತಾಗಿರ್ತೈತಿ ನಾವು ಎಲ್ಲಿ ಹೊಂಟೇವಿ ಇವತ್ತು. ಸೊ ಗಾಯ್ಸ್, ನಾವು ಹೊಂಟೇವಿ ಕೊಪ್ಪಳ ಹತ್ತಿರ. ಸೊ ಆಲ್ಮೋಸ್ಟ್ ನಿಯರ್ ಟು ಹಂಪಿ, ಅಂಜನಾದ್ರಿ ಬೆಟ್ಟ. ಮತ್ತು ಇವತ್ತು ಶನಿವಾರ ಐತಿ, ಗೊತ್ತಿಲ್ಲ ಎಷ್ಟು ರಶ್ ಇರ್ತೈತಿ ಏನಿರ್ತೈತಿ. ಬಟ್ when Lord Hanuman calls you, ಹೋಗುದೆ. ಸೊ ಭಾಳ ದಿವಸದಿಂದ ಪ್ಲ್ಯಾನ್ ಮಾಡತ್ತಿದ್ದೆ ಹೋಗ್ಬೇಕಂತ ಹೇಳಿ. ಸೊ ಇವತ್ತು ಸಂಕ್ರಾಂತಿ ಮುಗಿದ ಮೇಲೆ ಫಸ್ಟ್ ಸ್ಯಾಟರ್ಡೇ ಆಫ್ ಸಂಕ್ರಾಂತಿ ಇವತ್ತು ಕೂಡ ಬಂದೈತೆ ನೋಡ್ರಿ ಟೈಮ್. ಮತ್ತು ನಮ್ಮ ದೋಸ್ತು, ಹಳೆಯ ದೋಸ್ತ್, ನಮ್ಮ ಕಾಲೇಜ್ ದೋಸ್ತ ಸಿಕ್ಕ ಅರುಣ್ ಅಂತ ಹೇಳಿ. ಅವನು ಹೀ ಈಸ್ ದ ರೀಸನ್ ಪ್ಲ್ಯಾನ್ ಸ್ಟಾರ್ಟ್ ಆಗೈತಿ. ಡುಡುಕ್ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಆ ಕಡೆ ನಾವು ಸ್ಟ್ರೈಟ್ ಹೋಗೋದು. Dipakai.
ಸೊ ಇವತ್ತು ಜಿಮ್ ಸ್ಕಿಪ್ ಟ್ರಾವೆಲ್ ಆನ್. ಸೊ ಗಾಯ್ಸ್, ನಾ ನಿಮಗೆಲ್ಲರಿಗೂ ಹೇಳಬೇಕಂದ್ರೆ ಟ್ರಾವೆಲ್ ಮಾಡಿರಿ. ಸೊ ಎಸ್ಪೆಷಲಿ ಬಾಯ್ಸ್, ನಿಮ್ಮ ಟೂ ವೀಲರ್ ತೊಗೋರಿ, ಹೊಂಟು ಬಿಡ್ರಿ. ಯಾಕಂದ್ರೆ ಲೈಫ್ದಾಗ ಭಾಳಷ್ಟು ನಡೀತಿರ್ತಾವ. ಕಾಲೇಜ್ ಟೆನ್ಷನ್, ಕಾಲೇಜ್ ಹುಡುಗರ್ಗೆ ಕಾಲೇಜ್ ಮುಗಿಸೋದು, ಮನ್ಯಾಗ ಪ್ರೆಷರ್ ಆಗ್ತಿರ್ತಾರೆ, ಲಘು ಅಭ್ಯಾಸ ಮಾಡು, ಲಘು ಮುಗಿಸು, ಜಾಬ್ ಹತ್ತು. ಜಾಬ್ ಮಾಡೋರ್ಗೆ ಮ್ಯಾನೇಜರ್ ಏನಂತಾನು ವೀಕೆಂಡ್ ಬಂದ್ರೆ ಅವ. ಇದು ಮದುವೆ ಆದವ್ರಿಗೆ ಫ್ಯಾಮ್ಲಿ, ಈಗ ನನ್ನ ಮದುವೆ ಆಗೈತಿ, ನನ್ನ ಫ್ಯಾಮ್ಲಿ ಐತಿ. ಬಟ್ ಐ ಆಮ್ ಗ್ಲ್ಯಾಡ್ ನಮ್ಮ ಫ್ಯಾಮ್ಲಿ ಸ್ವಲ್ಪ ಸಪೋರ್ಟಿವ್ ಐತಿ. ಸೊ ಗೈಸ್, ಹೇಳೋದೇನಪ್ಪ ಅಂತಂದ್ರೆ ಒಂದೇ ಸಲ ಲೈಫ್ ಸಿಗ್ತೈತಿ. ಇದನ್ನು ಫುಲ್ಲಾಗಿ ಲಿವ್ ಮಾಡಿರಿ ಅಂದ್ರೆ ಫುಲ್ಲಾಗಿ ಅದನ್ನು ಅನುಭವಿಸ್ರಿ. ಯಾಕಂದ್ರೆ ಟೈಮ್ ನಮ್ಮ ಕೈಯಾಗಿಲ್ಲ, ಅದು ಓಡ್ಕೊತಿರ್ತೈತಿ, ನಾವು ಅದ್ರ ಜೊತೆ ಓಡ್ತೇವೆ. ಬಟ್ ಅದು ಇನ್ ಬಿಟ್ವೀನ್ ಸ್ಮಾಲ್ ಹ್ಯಾಪಿನೆಸ್. ಇದು ರೈಡ್ ನಾವು ಹೊಂಟೇವಿ ದೇವರಿಗೆ ಖರೆ. ಸೊ ಇದು ನಮಗೆ ಥೆರಪಿ ಇದ್ದಂಗೆ. ಏನು ಸ್ಟ್ರೆಸ್ ಗೀಸ್ ಏನೂ ಇದ್ರೆ ಎಲ್ಲ ಕ್ಲಿಯರ್ ಆಕ್ಕವ. ಸೊ ರೈಡ್ ಗೈಸ್, ಲೈಫನ್ನು ಎಂಜಾಯ್ ಮಾಡಿರಿ. ಅಷ್ಟೇ ಹೇಳ್ತಾ ನಮ್ದು ಭಾಷಣ ಮುಗಿಸ್ತೇನೆ. ಸೊ ಅಪ್ಡೇಟ್ ಕೊಡ್ತೇನೆ ನಿಮಗೆ. ಸೊ ಸ್ಟೇ ಟ್ಯೂನ್ಡ್ ಗೈಸ್, ವಿಲ್ ಸಿ ಯು ಇನ್ ಗದಗ್. ವೆರಿ ಬ್ಯೂಟಿಫುಲ್ ಸನ್ರೈಸ್. ನೈಸ್, ವೆರಿ ನೈಸ್, ಲವ್ ಇಟ್. ವೆರಿ ಬ್ಯೂಟಿಫುಲ್. ನಾ ಜೀವನದಾಗ ಒಂದು ಕಲ್ತೇನ್ರಿ, ಯಾರು ಬೆಳಗ್ಗೆ ಎದ್ದು ಸನ್ರೈಸ್ ನೋಡ್ತಾರಲ್ಲ ಅವ್ರ ಜೀವನದಾಗ ಏನಾರ ಒಂದು ಸ್ಟೆಬಿಲಿಟಿ ಅನ್ನೋದು ತರ್ತಾರೆ. ಅಂದ್ರೆ ಅವ್ರದ್ದು ಲೈಫ್ ಎಲ್ಲೋ ಒಂದು ಕಡೆ ಹೋಗಿ ಸ್ಟ್ಯಾಂಡ್ ಆಗಿರ್ತೈತಿ. ದೇ ಆರ್ ಲೀಡಿಂಗ್ ಅ ಗುಡ್ ಲೈಫ್, ಫಿಸಿಕಲಿ, ಮೆಂಟಲಿ, ಇಮೋಷ್ನಲಿ ಎಲ್ಲ ಥರದ್ಲೇ ಅನ್ಕೋಬೋದು ನೀವು. ಸೊ ಗೆಟ್ ಅಪ್ ಆ್ಯಂಡ್ ಸಿ ಸನ್ರೈಸಸ್ like me. Wow, very beautiful guys. Nice, very nice guys. ನಾನು ನಿಮಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗತ್ತಿಲ್ಲ ಹೌ ಐ ಆಮ್ ಫೀಲಿಂಗ್ ರೈಟ್ ನೌ. ಮೆಸ್ಮರೈಸಿಂಗ್ ಅನ್ಬೋದು, ಓವರ್ವೆಲ್ಮ್ಡ್. ಭಾಳ ಚಲೋ ಅನ್ಸತೈತಿ. ಐ ಹೋಪ್ ಯು ಕ್ಯಾನ್ ಸಿ ದ ಸನ್. ವೆರಿ ಬ್ಯೂಟಿಫುಲ್ ಗೈಸ್. ಸೊ ಒಂದು ಸ್ಟ್ರೆಚ್ ಹೊಡಿಯೋನು.
ಗೈಸ್, ಇಲ್ಲಿಂದ ಭಾಳ ದೂರ ಇಲ್ಲ, ಒಂದು ಹೊತ್ತು ಹಾಲ್ಟ್ ಮಾಡ್ತೇವೆ ಬ್ರೇಕ್ಫಾಸ್ಟ್ ಮಾಡಿ. ಯು ಕ್ಯಾನ್ ಸಿ ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪ್, ಒಂದಿನ ಗುಡ್ಡಗಳು. ನೈಸ್ ನೈಸ್. ಸೊ ದಾರ್ಯಾಗೊಬ್ಬರ ಅಜ್ಜ ಸಿಕ್ಕರ್ರಿ, ಲಿಫ್ಟ್ ಕೊಟ್ಟೆವು ಅವ್ರಿಗೆ. ಬಟ್ ಈಗಿನ ಟೈಮ್ದಾಗ ಲಿಫ್ಟ್ ಕೊಡೋದು ಇಟ್ಸ್ ಕ್ವೈಟ್ ಡೇಂಜರ್, ಹೇಳಕ್ಕೆ ಬರಂಗಿಲ್ಲ ರೀ. ನನ್ನ ಗಾಡಿ ಮೇಲೆ ಹತ್ತಿಸ್ಕೊತಿದ್ದೆ, ಖರೆ ಅಜ್ಜ ನಮ್ಮ ಗಾಡಿಗೆ ಸೈಡ್ ಫುಟ್ರೆಸ್ಟು ಇಲ್ಲ. ಬಟ್ ಯಾ ಇನ್ನೊಂದು 20 ಕಿಲೋಮೀಟ್ರ್ ಐತ್ರಿ ಅಂಜನಾದ್ರಿ ಹಿಲ್ಸ್. ಸ್ಟೇ ಟ್ಯೂನ್ಡ್ ಗೈಸ್. ಹೋಗ್ರಿ ಅಲ್ಲಿ ಟೋಲ್ ಗೇಟ್ ಬರ್ತದೆ ಸರ್. ಟೋಲ್ ಗೇಟಿಂದ ಸಣ್ಣ ಕರೆ ಹಿಡ್ಕೊಂಡು ಹಿಂಗೆ ಎರಡು ಕೊಡ್ರಿ, ಇದೇ ದಾರಿಗೆ ಬರ್ತದೆ. ಎಲ್ಲ ಹೋಗ್ತದ ಇದೇ ಇದು ಟೋಲ್ ಗೇಟ್ ಬರ್ತಲ್ರಿ, ಟೋಲ್ ಗೇಟಿಂದ ಎಲ್ಲ ಹಿಂಗೆ ಬರ್ರಿ, ಇಲ್ಲಿಗೆ ಬರ್ತದೆ ಎಲ್ಲ ದಾರಿ ಇಲ್ಲಿಗೆ ಬರ್ರಿ. ಟೋಲ್ ಗೇಟಿಂದ ಎಲ್ಲ ಹಿಂಗೆ ಬರ್ರಿ, ಬರಲ್ಲ ಟೋಲ್ ಗೇಟಾ? ಹ್ಞೂ ರೀ, ಬರ್ತೇವೆ. ಓ ಭಯ್ಯ ಬರ್ರಿ ಬರ್ರಿ, ನಾ ಬರ್ತೇನೆ. ಆಯ್ತಾಯ್ತು. ಇಲ್ಲಿಗೆ ಬರ್ತೇವೆ. किधर है रोड? इधर से ನಾವು ಬರ್ತೀನಿ ಬರ್ರಿ, ನಿಮ್ಗೆ ಇಲ್ಲಿಗೆ ಬಿಡ್ತೀನಿ ಬರ್ರಿ, ನಿಮ್ಮನ್ನ ಇಲ್ಲಿಗೆ ಬಿಡ್ತೀನಿ ಬರ್ರಿ. ಹೆಂಗೆ ಬಿಡ್ತೀರಿ? ಹಾಂ ಹೆಂಗೆ ಹೆಂಗೆ? ನಾನು ಅಲ್ಲಿ ನಿಮ್ಮನ್ನು ಕರ್ಕೊಂಡ್ಬಂದು ಇಲ್ಲಿಗೆ ಬಿಟ್ರೆ ಆತಲ್ಲ ಇಲ್ಲಿಗೆ. ಹಾಂ ಬರ್ರಿ, ಕರ್ಕೊಂಡು ಮಾಡಿರಿ, ಕರ್ಕೊಂಡು ಮಾಡಿರಿ, ನಿಮ್ಮನ್ನು ಇಲ್ಲಿಗೆ ಬಿಟ್ರೆ ಆತಲ್ಲ. ಅಜ್ಜ ನಾವು ಅಜ್ಜನ ಮಾತು ಕೇಳಿ ಹೊಂಟೇವಿ, ಗೊತ್ತಿಲ್ಲ. ಸೊ ಬೆಳಗ್ಗೆ 6:30ಗೆ ಬಿಟ್ವಿ, ಈಗ ಎಷ್ಟಾಗಿದ್ದು ಟೈಮ್? ಆಲ್ಮೋಸ್ಟ್ 11 ಬಂದು ಮುಟ್ಟಿದ್ವಿ ನೋಡ್ರಿ.
ಹಾಯ್ ಅಂತ ಕೈ ಹಿಡಿದು ಜಗ್ಗಿಗಿತ್ಲಿಪ್ಪ. ಗೈಸ್ ಓದಾಕ್ ತ್ರಾಸ ಆಕೈತಿ, ಸ್ವಲ್ಪ ಉಲ್ಟಾ ಐತಿ, ಆದ್ರೂ ಅಡ್ಜಸ್ಟ್ ಮಾಡ್ಕೊ. ಅಲ್ಲ ಫಸ್ಟ್ ಅದನ್ನ ಚೆಕ್ ಮಾಡೋನ್ಸತಿ. ಎಷ್ಟಾಗೈತಪ್ಪ ಟೈಮ್ ದೋಸ್ತ? ಕರೆಕ್ಟ್ 11:05. 11:05 7 ನಂಬರ್. ಸ್ಟೆಪ್ಸ್ ತೋರಿಸ್ಲೇ? ನಡಿ ಈಗ ಫಾಸ್ಟ್ ನಡೀತಾರ ಎಲ್ಲರೂ. ಜೈ ಶ್ರೀರಾಮ್. ಇಲ್ಲಿಂದ ಚಾಲು ನೋಡಿ ಎಕ್ಸಾಕ್ಟ್. ದೋಸ್ತ ಜೈ ಶ್ರೀರಾಮ್. ಇಲ್ಲೇ ಅದನ್ನೇ ನಡಿಲೇ. ಜೈ ಶ್ರೀರಾಮ್. ನಾನು ಬಗ್ಗ ವರ್ಷ ಎದ್ದಳಿಲ್ಲ ಎದ್ದು ನೆಟ್ಟು ಮಾತು ಜೈ ಶ್ರೀರಾಮ್. So guys,
ವಿರೂಪಾಕ್ಷಿ ಟೆಂಪಲ್ ಹಂಪಿ ಒಳಗೆ ಹೋಗಿ ತೋರಿಸ್ತೇವೆ ನಿಮಗೆ. ಅಲ್ಲೇ ಮನ್ಯಾಗ ಕುಂತು ನೋಡ್ರಿ. ಬಿಸಿಲು ಭಾಳ ಐತಿ. ಭಾಳ ಏನಿಲ್ಲ, ನಡೀತೈತಿ. ಬರ್ರಿ, ಗಾಡಿ ತೊಗೊಂಡು ಬರ್ರಿ, ಅಡ್ಡಾಡ್ರಿ ನೀವು ನಮ್ಮಂಗೆ. ಒಳಗೆ ಹೋಗಿ ತೋರಿಸ್ತೇನೆ ತಡ್ರಿ ದೋಸ್ತ. ನಮ್ಮ ಕಡೆ ಎಲ್ಲ 3 ಫೂಟ 5 ಫೂಟ 10 ಫೂಟ್ ಕಂಪೌಂಡ್ ಕಟ್ತಾರೆ. ಈ ಕಂಪೌಂಡ್ ನೋಡಿ 20 ಫೂಟ್ ಐತಾನೆ, 30 ಫೂಟ್ ಐತೆ. 30 ಫೂಟ್ ಇರ್ಬೇಕದ. ಆ ಕಾಲದಾಗ ಇಂಥ ಕಲ್ಲಿಟ್ಟು ಯೋಪ್ಪ ಬರ್ರಿ ಒಳಗೆ ಹೋಗೋಣ ಬರ್ರಿ. ಒಳಗೆ ಇನ್ನೂ ಎಷ್ಟು ಎಪ್ಪ ಐತೆ ನೋಡು. ಪರ್ಸನಲ್ ಗೈಡ್ ರೀ ಇವನ್ನ ನೋಡ್ರಿ ನಮ್ಮ ಗೈಡ್. ನೆಕ್ಸ್ಟ್ ಟೈಮ್ ನಿಮಗೆ ಹಂಪಿ ಅಡ್ಡಾಡೋದಿತ್ತಂದ್ರೆ ನಾನು ಕರ್ಕೊಂಡ್ಬರ್ಬೇಡ್ರಿ, ಇವಂಗ ಕರ್ಕೊಂಬರ್ರಿ. ಆದ್ರೆ ಬೈಕ್ ಮೇಲೆ ಅಟ್ಟ ಬರವ. ಏನ್ರಿ ಸರ್ ಏನಿದೆ ಇದು? ಓಪನ್ ಥಿಯೇಟರ್ ಅಂತ ನೋಡ್ರಿ. ಇಲ್ಲೆಲ್ಲ ಹುಡುಗಿಯರು ಚಂದ ಡ್ಯಾನ್ಸ್ ಮಾಡ್ತಿದ್ರನ? ಎಲ್ಲಾರು ಪ್ರದರ್ಶನ. ನೃತ್ಯ ಅದ ಡ್ಯಾನ್ಸ್. ಈಗಿನ ಟೈಮ್ನಾಗ ಡ್ಯಾನ್ಸ್, ನೃತ್ಯ ಅಂದಿದ್ದು, ಆಮೇಲೆ ಸಂಗೀತ. ಹಳೆ ಕಾಲಿನ ಕ್ಲಬ್ ರೀ ಇದು. ಅಡ್ಡಿ ಇಲ್ಲ, ಗುಡ್. ಆಮೇಲೆ ಯಾವ್ದೋ ಹೋಮ ಹವನ ಪೂಜೆ ಏನೇ ಇದ್ರು ಒಟ್ಟು ಇಲ್ಲೇ ಇದೆ ಮಲ್ಟಿಪರ್ಪಸ್ ಕನ್ವೆನ್ಷನ್ ಹಾಲ್. ಓಪನ್ ಲಾನ್ ನೋಡ್ರಿ ಕಲ್ಲಿಂದ. ಅಡ್ಡಿ ಇಲ್ಲ. ಸೊ ದೇವ್ರಿಗೆ ಬಂದೆ ಒಳಗೆ ಹೋಗಿ. ಓಂ ನಮಃ ಶಿವಾಯ. ಇದು ನೋಡ್ರಿ ಟೆಂಪಲ್ ಇನ್ವರ್ಟೆಡ್ ಕಾಣತೈತಿ. ಸೊ ಇಲ್ಲಿಂದ ಕಾಣುತ್ತಾ? ಏನು ಅಲ್ಲಿ ಗೋಪುರ ಕಾಣುತ್ತಾ? ಅದು ಕಾಣಿಸ್ತಾ? ಗೋಪುರ ಕಾಣುತ್ತಾ? ಗೋಪುರ ಕಾಣಕತ್ತದ. ಹಿಂಗ ಹೋಗುದು, ಹಿಂಗ ಹೋಗುದ್ಲೇ. ಅಂದ್ರ ಏನಾಗೈತಂದ್ರ ಇಲ್ಲೇ ರಾ ಮೆಟೀರಿಯಲ್ ಸಿಕ್ಕಾವ ಈಸಿಲಿ. ಕಲ್ಲು ಕಟ್ಬಿಟ್ಟಾರ ಇವ್ರ ಚಂದಾಗೆ. ಹಿಡಿಯೋ ನಾವು. ಏಯ್ ನೀನು ಅಲ್ಲೇ ಇಟ್ಟಿ ಅದನ್ನ. ನನ್ನ ಮಗ ಒರ್ಸ್ಕೊಳ್ಳೋದದ. ಮೊದ್ಲೇಕಿನ ಕಾಲದಾಗ ಇಷ್ಟೆಲ್ಲ ಹಾವ ಪೂಜೆ ಮಾಡ್ತಿದ್ರು ನೋಡ್ರಿ. ಇಷ್ಟೆಲ್ಲ ಎಲ್ಲ ಹಾವು ಅಂತ ಕೆತ್ತಿದ್ದು. ಏ ಹಾವ ನೋಡ, ಎಲ್ಲ ಸ್ನೇಕ್ಸ್ ಅದಾವ. ಸುಬ್ರಹ್ಮಣ್ಯ ಸ್ನೇಕ್ ನೋಡಿ, ಎಲ್ಲ ಸ್ನೇಕ್ ಅದಾವ. ಹೊರಗೆ ಹಾಕದಾವ, ಒಳಗೆ ಹಾಕಿಲ್ಲ. ಏನೋ ಇರ್ತಾವ, ನಮಗ್ ಗೊತ್ತಿಲ್ಲ ಅಟ್ಟ. ಬರೀ ವ್ಯೂ ತೋರ್ಸಕ್ ನಿಮಗೆ. ನಾವೀಗ ವಿಠಲ್ ಟೆಂಪಲಿಗೆ ಹೊಂಟೇವಿ. ಇವು ಅದಾವ ನೋಡ್ರಿ ರೈಡ್ಸ್. ಸ್ಪಾಟ್ ಭಾರಿ ಐತಿ. ನೋಡಿದ್ರೆ ಜಿಗಿಬೇಕು ಅನ್ಸತೈತಿ. ಬೇಡ,
ನೀವು ಟೆಂಪಲ್ ಅಂತ ಎಲ್ಲೋ ಗೋವಿದಾಗ ಕರ್ಕೊಂಡು ಹೊಂಟಾರ ನೋಡ್ರಿ. ವಿಷ್ಣು ವಾವ್. त्याला बा पहिला उचले त्याने फक्त सॅम्पलला उभं केलं नंतर स्वतः गेलो यायचे नाही काढले. ಸೊ ಇಲ್ಲಿ ವಿಠಲ್ ಟೆಂಪಲ್, ವಿರೂಪಾಕ್ಷ ಟೆಂಪಲ್ ಕಡೆ ವಿಠಲ್ ಟೆಂಪಲ್ ಅಂತದ. ಸೊ ಇಲ್ಲಿ ನೋಡಿದ್ರೆ ನಾವು ಫಸ್ಟ್ ಹೋಗಿದ್ದ ಕಿಷ್ಕಿಂದ ಅಂಜನಾದ್ರಿ ಬೆಟ್ಟ ಇಲ್ಲಿ ಕಾಣ್ತೈತೆ ನೋಡಿ. ಇಲ್ಲೇ ಕಾಣತದೆ ಬಟ್ ನಾವು ಹೊಡೆದು ತೊಡೆದು ಬಂದ್ವಿ 26 ಕಿಲೋಮೀಟ್ರ್ ರೌಂಡ್. ಬೋಟ್ ರೈಡ್ ಏನು ಹೋಗಂಗಿಲ್ಲ, ಹೆಂಡತಿ ಕರ್ಕೊಂಬಂದಾಗ ಹೋಗುದು. ನಾವು ಈಶಾಡ್ಕೊಂಡು ಹೋಗೋರಪ್ಪ. ಬಗ್ಗೆ ಬಿಟ್ಟರೆ ಯಂತ್ರೋದ್ಧಾರಕ ಆಂಜನೇಯ ಸ್ವಾಮಿ ದೇವಸ್ಥಾನ. ಬರ್ರಿ ಹೋಗು. ಗೈಸ್, ಇಂಥ ಸ್ಪಾಟು, ಇಂಥ ಸ್ನ್ಯಾಕ್ಸು ಕಮೆಂಟ್ ಮಾಡಿರಿ. ಕಣ್ಣು ಹಚ್ಚಬೇಡ್ರಿ. ಬೇಕಂದ್ರೆ ಇಲ್ಲೇ ಬಂದು ತಿನ್ರಿ. ಅಲ್ಲ, ತಿನ್ರಿ, ಕಣ್ಣು ಹಚ್ಚಬೇಡ್ರಿ. ಎಲ್ಲೈತಿ ರಥ? ಎಲ್ಲೈತಿ? ಇದೇನಾ? 50 ರೂಪಾಯಿ ರಥ ತೋರಿಸ್ತೇವೆ ಬರ್ರಿಪ್ಪ ನಿಮಗೆ. 50 ರೂಪಾಯಿದಾಗ ಇರೋದು 50 ರೂಪಾಯಿದಾಗ ಇರೋದು 50 ರೂಪಾಯಿದಾಗ ಇರೋದು ನೋಡ್ರಿ. ನಮ್ಮ ಕರ್ನಾಟಕದ ಫೇಮಸ್ ರಥ. ಬೈಲಿ ಇವ್ರಿಗೆ ಸರೀರ ಅಂತ ಹೇಳಿ. ನೋಡ್ರಿ, ಇದೇ ಅದು. ಇದೇನಿದೆ? ಏನು ಹೇಳತ್ತಿದ್ದೆ? ಗರ್ಭಗೃಹ ಪ್ರದರ್ಶನಕ್ಕೆ ಕೊಡಲಿಲ್ಲ. ಹಾಂ. ಸೊ ಇವು ಅಂಡರ್ ಮಾಡಿ ಟ್ರೈನ್ ಮಾಡಿ ಪೂರ್ತಿ ಗರ್ಭಗೃಹ ಪ್ರದಕ್ಷಿಣೆ ಹಾಕೊಂಡು ವ್ಯವಸ್ಥೆ ಮಾಡಿದ್ದಾರೆ. ಅದರ ಮೆಸೇಜ್ ಬರ್ರಿ ಹೋಗು. ಅದು ನೀರು ಕೆಳಗಡೆ ನೀರು ತುಂಬಿಸ್ತಾರೆ. ನೀರು ತುಂಬಿದ ಮೇಲೆ ಅದು ಹೊಳಿತೈತಿ. ಅದು ಹಿಂಗೆ ರಿಫ್ಲೆಕ್ಟ್ ಆಕೈತಿ. ಓ, ಟೆಕ್ನಾಲಜಿಯಾ? ಹಂಗೆ ಇದು ಗರ್ಭಗುಡಿ ದೇವರಿಗೆ ದೇವರು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದಕ್ಕಿಂತ ಕೆಳಗದ ನಾವು. ಓಹೋ ಹೋ ಹೋ ಹೋ. ಇದು ಕಾನ್ಸೆಪ್ಟ್ ಭಾರಿ ಐತೆ ಬಿಡಿದ. ನೀರು ಹೊಳಿತೈತದ ಖರೆ. ನೀರು ಬಿಡ್ಬೇಕು ಅವ್ರ. ಅಲ್ಲೇ ನೀರು ಬಿಟ್ರೆ ಸ್ವಲ್ಪ ಬೆಳಕರೆ ಇರ್ತೈತಿಲ್ಲ ಇಲ್ಲಿ ಡೇ ಟೈಮ್ದಾಗ. ಇವ್ರು ಉಲ್ಟಾ ಪ್ರದಕ್ಷಿಣೆ ಹಾಕವ್ರನ್ನ ಇವ್ರು. ಉಲ್ಟಾ ಜನಾಂಗದ ಜನರು. ಇದು ಭಾರಿ ಐತಿ. ಅದು ಲೈಟ್ ರಿಫ್ಲೆಕ್ಟ್ ಆಗುದ ನೆಕ್ಸ್ಟ್ ಲೆವೆಲ್. ಸೊ ಹಂಪಿ ಮುಗ್ಯಾಕ ಬಂತ. ಒನ್ ಡೇ ಎಷ್ಟಾಕೈತೆ ಅಷ್ಟು ಕವರ್ ಮಾಡಿದ. ಇಷ್ಟು ಟ್ರೆಕ್ಕಿಂಗ್ ಮಾಡ್ಕೊಂಡು ಬಂದೇವಿ ಹಿಂಬಡ. ವಾವ್, ಸನ್ ಈ ಸೆಟ್ಟಿಂಗ್. ಸನ್ಸೆಟ್
ನಮ್ಮ ಆಡಿಯನ್ಸಿಗೆ ಬರೀ ಸನ್ರೈಸ್ ತೋರಿಸ್ತೇನೆ ನಾ ಇವತ್ತು ಸನ್ಸೆಟ್ ತೋರಿಸತ್ತೇನೆ ಅದು ಲೊಕೇಶನ್ ಚೇಂಜ್ ಸೊ ಸ್ಟೇ ಟ್ಯೂನ್ಡ್